ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ಬಿಡುಗಡೆ ಆಗಿದೆ, ಎಲ್ಲರಿಗೂ ಇನ್ಮೇಲಿಂದ ಡಬಲ್ ಪಿಂಚಣಿ ಹಣ ಬರುತ್ತೆ ಅಂತ ಎಲ್ಲ ಒಂದು ಸುದ್ದಿಗಳು ವೈರಲ್ ಆಗ್ತಾಯಿದೆ. ಸೊ ಆ ಮಾಹಿತಿ ನಿಜಾನೋ ಸುಳ್ಳೋ, ಮತ್ತು ಯಾವಾಗಿಂದ ನಿಮಗೆ ಡಬಲ್ ಪಿಂಚಣಿ ಹಣ ಬರುತ್ತೆ, ಏಪ್ರಿಲ್ ತಿಂಗಳಲ್ಲಿ ಬಂದಿದೆಯೋ ಇಲ್ವೋ ಅನ್ನೋ ಎಲ್ಲ ಮಾಹಿತಿನ ನಾನು ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಮಾಹಿತಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಅರ್ಧಂಬರ್ಧ ನೋಡಿಬಿಟ್ಟು ನೀವು ಕಮೆಂಟ್ ಮಾಡೋದ್ರಿಂದ ಯಾವುದೇ ಒಂದು ಮಾಹಿತಿ ಕೂಡ ನಿಮಗೆ ಕರೆಕ್ಟಾಗಿ ಅರ್ಥ ಆಗೋದಿಲ್ಲ. ಸೊ ಅದಕ್ಕಾಗಿ ಪೂರ್ತಿಯಾಗಿ ವಿಷಯವನ್ನು ತಿಳ್ಕೊಳ್ಳಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗಾಗಲೇ ಏಪ್ರಿಲ್ ತಿಂಗಳ ಈ ಪಿಂಚಣಿ ಹಣ ಈಗಾಗಲೇ ಬಿಡುಗಡೆ ಆಗಿದೆ. ಕಳೆದ ವಾರದಿಂದನೇ ಎಲ್ಲರ ಒಂದು ಖಾತೆಗಳಿಗೆ ಈ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅಂಗವಿಕಲರಾಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ಪೆನ್ಷನ್ ಅಮೌಂಟು ಕೂಡ ಈಗ ಎಲ್ಲರ ಒಂದು ಖಾತೆಗಳಿಗೆ ಬಿಡುಗಡೆ ಆಗಿದೆ. ಸೊ ಹಾಗೆ ಭಾಳಷ್ಟು ಜನ ಸೋಷಿಯಲ್ ಮೀಡ್ಯಾದಲ್ಲಿ, ಯೂಟ್ಯೂಬಲ್ಲಿ ಈ ಒಂದು ಡಬಲ್ ಪಿಂಚಣಿ ಹಣ ಬಿಡುಗಡೆ ಆಗಿಬಿಟ್ಟಿದೆ ಆಗಲೇ ಅನ್ನೋ ಒಂದು ಫೇಕ್ ನ್ಯೂಸ್ಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ಈ ವಿಡಿಯೋದಲ್ಲಿ ಹೇಳ್ತಿದ್ದಾರೆ. ಆದರೆ ನಿಜವಾಗ್ಲೂ ಏಪ್ರಿಲ್ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ಬಿಡುಗಡೆ ಆಯಿತಾ ಇಲ್ವಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಯಾರಿಗೂ ಇನ್ನೂ ಆಗಿಲ್ಲ. ನಾನು ಹಳೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸರ್ಕಾರದವರು ಒಂದಿಷ್ಟು ಸರ್ವೆಯನ್ನು ಮಾಡ್ತಾಯಿದ್ದಾರೆ. ಅದೆಲ್ಲ ಮಾಡಿದ ನಂತರ ಅವರು ಈ ಒಂದು ಡಿಸಿಷನ್ನ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಅದಾದ ಮೇಲೆ ಯಾವುದೇ ಒಂದು ಸರ್ಕಾರದಿಂದ ಅಧಿಕೃತವಾದ ಮಾಹಿತಿ ಸಿಕ್ಕಿಲ್ಲ. ಹಾಗಾಗಿ ನಿಜವಾಗ್ಲೂ ಹೇಳಬೇಕಂದ್ರೆ ಏಪ್ರಿಲ್ ತಿಂಗಳಲ್ಲಿ ಯಾರಿಗೂ ಡಬಲ್ ಪಿಂಚಣಿ ಹಣ ಬಂದಿಲ್ಲ. ಹಾಗೆ ವಿಧವಾ ವೇತನದಲ್ಲಿ ಈ ಒಂದು ಹಣವನ್ನು ಏರಿಕೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದರು. ಅದರಲ್ಲಿ ನಮ್ಮ ದೇಶದಲ್ಲಿ 7 ರಾಜ್ಯಗಳು ಕೂಡ ಸೆಲೆಕ್ಟ್ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಈ ನ್ಯೂಸ್ ಮಾಧ್ಯಮಗಳಲ್ಲಾಗಿರ್ಬೋದು ಎಲ್ಲ ಹೇಳ್ತಾ ಇದ್ರು. ಆದರೆ ಖಂಡಿತವಾಗ್ಲೂ ಆ ರೀತಿ ಆಗಿದೆ. ನಮ್ಮ ರಾಜ್ಯವೂ ಕೂಡ ಸೆಲೆಕ್ಟ್ ಆಗಿದೆ. ಈ ವಿಧವಾ ವೇತನವನ್ನು ಜಾಸ್ತಿ ಹಣ ಮಾಡಬೇಕು, ಅಂದರೆ ಮಹಿಳೆಯರಿಗೆ ಏನು ಹಣ ಸಿಗ್ತಾ ಇದೆ ಅದು ಸಾಕಾಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಹಣವನ್ನು ಜಾಸ್ತಿ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿ 7 ರಾಜ್ಯವನ್ನು ಸೆಲೆಕ್ಟ್ ಮಾಡಿದೆ. ಆದರೆ ಇನ್ನೂ ಅದು ಡಿಸಿಷನ್ಗಳನ್ನು ಅವರು ಸೆಲೆಕ್ಟ್ ಮಾಡ್ತಾರೆ. ಆದರೆ ಆ ಪ್ರೋಸೆಸ್ ಇನ್ನೂ ನಡೀತಾ ಇದೆ. ಪ್ರೋಸೆಸ್ ಎಲ್ಲ ಮುಗಿದ ಮೇಲೆ ಎಲ್ಲ ಒಂದು ವಿಧವಾ ವೇತನ ಏನಿತ್ತು ಅದನ್ನು ಹಣವನ್ನು ಖಂಡಿತವಾಗ್ಲೂ ಏರಿಕೆ ಮಾಡ್ತಾರೆ. ನಮ್ಮ ಕರ್ನಾಟಕ ರಾಜ್ಯವೂ ಕೂಡ ಅದರಲ್ಲಿ ಸೆಲೆಕ್ಟ್ ಆಗಿದೆ. ಸೊ ಅದಕ್ಕೆ ಒಂದಷ್ಟು ಟೈಮನ್ನು ತಗೊಂಡು ಅವರು ನಂತರ ಅದನ್ನು ಜಾಸ್ತಿ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರದವರು ಎಷ್ಟು ಲೇಟ್ ಮಾಡ್ತಾರೆ ಅಂತ ಗೊತ್ತಲ್ವ. ಯಾವುದೇ ಒಂದು ಯೋಜನೆ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ಘೋಷಣೆಯನ್ನು ಮಾಡಿಬಿಡ್ತಾರೆ. ಆದರೆ ಅದನ್ನು ಒಂದು ಜಾರಿಗೊಳಿಸ್ಬೇಕಾದ್ರೆ ಭಾಳಷ್ಟು ಟೈಮು ತಗೊಳುತ್ತೆ. ಸೊ ಹಾಗಾಗಿ ಇನ್ನು ಯಾರಿಗೂ ಸಹ ಈ ಒಂದು ಡಬಲ್ ಪಿಂಚಣಿ ಹಣ ಯಾರಿಗೂ ಕೂಡ ಸಿಕ್ಕಿಲ್ಲ. ಮೊದಲು ಹೇಗೆ ಸಿಗ್ತಾಯಿತ್ತೋ ಅದೇ ರೀತಿಯಾಗಿ ಸಿಗ್ತಾ ಇದೆ. ವೃದ್ಧಾಪ್ಯ ವೇತನವನ್ನು ಹೆಚ್ಚಿಗೆ ಮಾಡ್ತೀವಿ ಅಂದಿದ್ದು ಸರ್ವೆಗಳ ನಂತರ ಅದನ್ನು ಅವರು ಡಿಸಿಷನ್ನ ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ಸೊ ಯಾವಾಗ ಸರ್ಕಾರ ನಿರ್ಧಾರ ಮಾಡುತ್ತೋ ಆವಾಗ ಕೂಡ ವೃದ್ಧಾಪ್ಯ ವೇತನವನ್ನು ಅವರು ಹೆಚ್ಚು ಮಾಡ್ತಾರೆ. ಆ ರೀತಿಯಾಗಿ ಹೆಚ್ಚು ಮಾಡಿದ್ದಾರೆ ಅಂದಾಗ ಖಂಡಿತವಾಗೂ ಮತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇನ್ನೊಂದು ಕನ್ಫರ್ಮೇಷನ್ ಏನಪ್ಪ ಅಂದರೆ ಎಲ್ಲರಿಗೂ ಸಹ ಒಂದು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಈಗ ಬಿಡುಗಡೆ ಆಗಿದೆ. ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಹಣನ ಸರಿಯಾಗಿ ಬಿಡುಗಡೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಕರೆಕ್ಟಾಗಿ ಪೆನ್ಷನ್ ಅಮೌಂಟನ್ನು ಬಿಡುಗಡೆ ಮಾಡ್ತಿದ್ದಾರೆ. ಅದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದಿಷ್ಟು ಪೆನ್ಷನ್ಗೆ ಸಂಬಂಧಪಟ್ಟಂಥ ಲೇಟೆಸ್ಟು ಮಾಹಿತಿಯಾಗಿದೆ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.